ನನ್ನ ಹೆಸರು ಮಂಜುನಾಥ್ ಸರ. ಇಲ್ಲಿ ದಾಂಗಳ ಮೇಸಕ್ಕೆ ಹೋಗಿ ಸರ. ಇವು ಬಿಡದ ಸರ್, ಇಲ್ಲಿ ಬಸಾಪುರ ಗ್ರಾಮ ಸರ. ಇಲ್ಲಿ ಕೆರೆ ಮೇಲೆ ಸರ ಹುಲಿ ಐತಿ ಸರ್, ಬಾಯಿ ಮೂಲೆ ಸರ್. ಅದು 200 ದನ ಮೇಸಕ್ಕೆ ಹೋಗಿದ್ವಿ ಸರ. ಅಲ್ಲಿ ಇತ್ತು ಸರ, ಕಡದ್ ಸರ್. ಫಸ್ಟ್ ಊರಿನ ಕಡದ್ ಸರ್, ಊರು ಬಿಡ್ಸಿನಿ ಸರ್ ದೊಡ್ಡೂರಿನ. ಆಮೇಲೆ ಕಾರ್ನ ಫುಲ್ ತಿಂದ್ಬಿಟ್ಟದ ಸರ್. ಬಿಡ್ಸಕ್ಕೆ ಹೋಗಿ ಸರ್, ಒಟ್ಟು ಬುರುಗಳಿಲ್ಲ ಸರ್. ಅದು ಮನುಷ್ಯರಿಗೆ ಬಂದ್ಬಿಟ್ಟು ಸರ. ಅಲ್ಲಿ ಮನುಷ್ಯರಿಗೆ ಬಂದ್ಬಿಟ್ಟು ಸರ್. ಒಳ್ಳೆ ನಾವು ಏನಮ್ಮ ಚಿರತೆ ಮಾಡಿದ್ವಿ ಸರ್. ಚಿರತೆ ಮಾಡಿ ಬಂದ್ಬಿಟ್ಟು ಸರ್ ಒಳ್ಳೆ. ಆಮೇಲೆ ಇಲ್ಲಿ ಕ್ಯಾಮ್ರಾದಾಗ ನಿನ್ನೆ ಮನೆ ಸರ್ 22ನೇ ತಾರೀಕಿಗೆ ಸಿಕ್ಕ ಸರ್ ಕ್ಯಾಮ್ರಾದಾಗ ಹುಲಿ ಸರ್, ಪಕ್ಕ ಹುಲಿ ಸರ್. ನೋಡಿ ಸರ್ ನಾವು ಕ್ಯಾಮ್ರಾದಾಗ. ಈಗ ದನಗಳ ಇಲ್ಲ ಸರ್, ನಮ್ಮ ಕಡೆ ಹೋಗಿ ಸರ್. ಫುಲ್ ಭಯ ಬರ್ತದೆ ಸರ್ ಒಬ್ಬರು. ನಾವು ಅದು ಚಿರತೆ ಇದ್ರೆ ಏನು ಮಾಡಲ್ಲ ಸರ್, ಹುಲಿ ಸರ್ ಇದು. ನೀವು ಎಷ್ಟು ಜನ ಹೋಗಿದ್ದಾರೆ ದನಕ್ಕೆ? ಹೋಗಿದ್ದೀನಿ ಸರ್. ನೀವು ಒಬ್ಬತ್ತ ಹೋಗಿದ್ದೀರಾ? ಹೋಗಿದ್ದೀನಿ ಸರ್. ಅದು ಗೊತ್ತಾಗಿಲ್ಲ ನಿನಗೆ ಹುಲಿ ಅಂತ? ಗೊತ್ತಾಗಿಲ್ಲ ಸರ್. ಅದು ಇದು ಮಾಡಿದ್ದೀನಿ ಸರ್, ಚಿರತೆ ಮಾಡಿದ್ದೀನಿ ಸರ್. ಯಾಕಂದ್ರೆ ಚಿರತೆ ಇದಾವಲ್ಲ ಸರ್, ಹುಲಿ ಅಂತ ಗೊತ್ತಾಗಿಲ್ಲ ಸರ್. ಯಾಕೆ ಇದು ಫಸ್ಟ್ ಬಂದ ಸರ್. ಅದು ಇಷ್ಟು ದಿನ ಬಂದಿಲ್ಲ ಸರ್, ಒಂದು 2 ತಿಂಗಳ ಆಗೈತೆ ಸರ್ ಬಂದು. ಅಂದ್ರೆ ಅಲ್ಲಿ ಕಂಡತ್ ಸರ್, ನಮಗೆ ಕಂಡ ಸರ್. ಒಂದು 10 ದಿನದಿಂದ ಕಂಡತ್ ನಮಗೆ. ನಿಮಗೆ ಅಂದ್ರೆ ಇದು ಕರುನ ಕಡ್ದಿದ್ದು ಯಾವಾಗ? 10 ದಿನದಿಂದ ಸರ್. ಹೌದಾ? 10 ದಿನದಿಂದ ಕಡತ್ ಸರ್. ಫಸ್ಟ್ ಊರಿಗೆ ಕಡತ್ ಸರ್. ಊರಿಗೆ ಬಿಡಿಸಿದ ಗಟ್ಟಿ ಕರಂ ಕಡತ್ ಸರ್. ಕರಂ ಬಿಟ್ಟಿಲ್ಲ ಸರ್, ಅದು ಹಂಗೆ ಹೇಳ್ಕೊಂಡು ಹೋಗ್ಬಿಡತ್ತೆ. ಒಳ್ಳೆ ಎಲ್ಲ ಸಿರ್ಕೊಂಬಂದ ಸರ್. ಕರಂ ತಿಂದು ಗಿಡ ಕತ್ತಿತ್ತು ಸರ್. ಗಿಡ ಕತ್ತಿ ನಮ್ಮ ನೋಡಿ ಸ್ವಲ್ಪ ಅಲ್ಲೇ ಆಡ್ಕೊಂಡ್ ಸರ್. ಒಳ್ಳೆ ಬರಲಿಲ್ಲ. ಇಲ್ಲಿ ಬಾಯಿ ಮೂಲಿ ಸರ್. ಇಲ್ಲಿ ಬಾಯಿ ಮೂಲೆ ಅಂದ್ರೆ ಬಸಾಪುರ ಬಗಲ್ ಸರ್. ಈ ಕಡೆ ಬಾಯಿ ಮೂಲಿ ಅಂದ್ರೆ ಆಯ್ತು ಸರ್. ನಮ್ಮ ಸಾರ್ವಜನಿಕರು ಏನು ಹೆಜ್ಜೆ ಗುರುತುಗಳು ಕಂಡು ಬರ್ತಾ ಇದ್ದೇವೆ ಅಂತ ಹೇಳಿದ ಒಂದು ಮಾಹಿತಿ ಮೇರೆಗೆ ಒಂದು ತೆಂಬ ಅನ್ನೋ ಪ್ರದೇಶದಲ್ಲಿ ಕ್ಯಾಟಲ್ ಕಿಲ್ ಆಗಿತ್ತು. ಆ ಕ್ಯಾಟಲ್ ಕಿಲ್ ಆಗಿರೋದ್ರ ಹತ್ರ ನಾವು ಕ್ಯಾಮ್ರಾ ಟ್ರ್ಯಾಪ್ ಅಳವಡಿಸಿದ್ವಿ. ಅದನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೋಸ್ಕರ ಆ ಕ್ಯಾಟಲ್ ಕಿಲ್ ಆಗಿರೋ ಪ್ರದೇಶ ಕ್ಯಾಮ್ರಾ ಟ್ರ್ಯಾಪಲ್ಲಿ ಇವಾಗ ಹುಲಿ ಬಿದ್ದಿರೋದು ಪ್ರತ್ಯಕ್ಷ ಆಗಿರೋದು ನಮಗೆ ಖಾತ್ರಿ ಆಗಿದೆ. ಸೊ ಈಗ ನಾವು ಮುಂದೆ ಯಾವ ರೀತಿ ಕಾರ್ಯಾಚರಣೆ ಮಾಡಬೇಕು ಅನ್ನೋದನ್ನು ಮೇಲಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅವರ ಪರ್ಮಿಷನ್ ಮೇರೆಗೆ ನಾವಿವಾಗ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮುಂದೆ ಅದನ್ನು ನಾವು ಯಾವ ರೀತಿ ಮುಂದೆ ಹೋಗ್ತೀವಿ ಅನ್ನೋದನ್ನು ನೆಕ್ಸ್ಟ್ ಡಿಸೈಡ್ ಆಗುತ್ತೆ. ಈಗ ಸದ್ಯಕ್ಕೆ ಎಲ್ಲ ಪಬ್ಲಿಕ್ಕಲ್ಲಿ ಒಂದು ಮನವಿ ಏನಂತಂದರೆ, ಯಾರೂ ಫಾರೆಸ್ಟ್ ಒಳಗಡೆ ಜನರು ಎಂಟ್ರಾಗಬಾರ್ದು. ರಾತ್ರಿ ಹಗಲು ಯಾವುದೇ ಟೈಮಲ್ಲಿ ಜನರು ವಿತ್ ಕ್ಯಾಟಲ್ ಎಂಟ್ರಾಗಬಾರ್ದು. ಜಾಗೃತಿಯಿಂದ ಇರಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ. ಮೇಡಮ್, ಅದು ಎಷ್ಟು ದಿನ ಆಯ್ತು ಅಂತ ಬಂತು ಏನಾದರೂ ನಿಮಗೆ? ಎಷ್ಟು ದಿನ ಆಯಿತು ಅಂತೆಲ್ಲ ಎಕ್ಸಾಕ್ಟ್ ನಮ್ಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ಹೆಜ್ಜೆ ಗುರುತುಗಳಿದೆ, ಕಂಡು ಬರ್ತಾ ಇದೆ ಅಂತ ಒಂದು ಹೇಳ್ತಾ ಇದ್ರು. ಆ ಬೇಸ್ ಮೇಲೆ ನಾವು ಅದನ್ನು ಖಾತ್ರಿಪಡಿಸ್ಕೋಬೇಕು ಅಂತಲೇ ಕ್ಯಾಟಲ್ ಕಿಲ್ ಹತ್ರ ಕ್ಯಾಮ್ರಾ ಟ್ರ್ಯಾಪ್ ಅಳವಡಿಸಿದ್ವಿ. ಅದು ಇವಾಗ ಅಂದರೆ ಹೆಜ್ಜೆ ಗುರುತು ಬಗ್ಗೆ ಎಷ್ಟು ದಿನ ಹಿಂದೆ ಮಾಹಿತಿ ನಿಮಗೆ ಅದು ರಿಪೋರ್ಟ್ ಇರ್ಬೋದು. ಮೇ ಬಿ ಒಂದು 3 ವೀಕ್ಸ್ ಇಂದ ನಮಗೆ ಹೆಜ್ಜೆ ಗುರುತುಗಳು ಕಂಡು ಬರ್ತಾ ಇದೆ. ದೊಡ್ಡ ದೊಡ್ಡ ಹೆಜ್ಜೆ ಗುರುತುಗಳು ಕಂಡು ಬರ್ತಾ ಇದೆ ಅಂತ ಹೇಳಿಬಿಟ್ಟು ಎಂಟ್ರಿ ಆಗಿರೋದು ಎಲ್ಲಿ ಅಂತ ಗೊತ್ತಿಲ್ಲ ಮೇಡಮ್. ಎಲ್ಲಿಂದ ಬಂತು, ಹೆಂಗೆ? ಅದು ನಾವು ಪರ್ಫೆಕ್ಟಾಗಿ ಹೇಳಲಿಕ್ಕಾಗಲ್ಲ ಎಲ್ಲಿಂದ ಬಂದಿದೆ ಏನು ಅಂಥೇಳಿ. ಬಟ್ ಹುಲಿಗಳು ಮರಿಗಳು ಡಿಸ್ಪರ್ಸಲ್ ಆಗ್ತವೆ. ಅವು ಬೇರೆ ಅವ್ರದ್ದು ಟೆರಿಟರಿ ಗುರುತು ಮಾಡ್ಕೊಳ್ತವೆ. ಆ ಟೈಮಲ್ಲಿ ಏನಾದರೂ ಬೇರೆ ಕಡೆಯಿಂದ ಬಂದಿರ್ಬೋದು. ಅದಿನ್ನೂ ನಮ್ಗೆ ಎಲ್ಲಿಂದ ಬಂದಿದೆ ಅನ್ನೋದು ಖಾತ್ರಿ ಇಲ್ಲ. ಫಸ್ಟ್ ಎಲ್ಲಿ ಮೇಡಮ್ ಐಡೆಂಟಿಫೈ ಆಗಿದ್ದು? ಅದು ಬಸಾಪುರ ಏರಿಯಾನಲ್ಲಿ ಕೆಲವೊಂದು ಫೋಟೋಸ್ ಸರ್ಕ್ಯುಲೇಟ್ ಆಯಿತು ಲಾಸ್ಟ್ 1 ವೀಕ್ ಬ್ಯಾಕ್. ಏನೋ ಮೂಲೆಬಾವಿ ಅನ್ನೋ ಪ್ಲೇಸಲ್ಲಿ ಕೆಲವೊಂದು ಫೋಟೋ ಸರ್ಕ್ಯುಲೇಟ್ ಆಯಿತು. ಅಲ್ಲಿಂದ ನಮಗೆ ಒಂದು ಸ್ವಲ್ಪ ಡೌಟ್ ಆಯಿತು. ಆ ಡೌಟ್ನ ಖಾತ್ರಿಪಡಿಸ್ಕೊಳ್ಳೋಕ್ಕೋಸ್ಕರ ನೆಕ್ಸ್ಟ್ ಕ್ಯಾಟಲ್ ಕಿಲ್ ಪ್ಲೇಸಲ್ಲಿ ನಾವು ಕ್ಯಾಮ್ರಾ ಅಳವಡಿಸಿದ್ವಿ. ಅಲ್ಲಿ ಎಷ್ಟು ಮೇಡಮ್ ಟೋಟಲ್ ಎಷ್ಟು ಅಳವಡಿಸಿದ್ರಿ ಮೇಡಮ್? ಟೋಟಲ್ ಸುಮಾರು ಎಲ್ಲ ಅಂದರೆ ಪುಡಲ್ಸ್ ಹತ್ರ, ಟ್ರೇಲ್ಸ್ ಹತ್ರ, ಹಾಗೂ ಅದು ಎಲ್ಲಿ ಕಂಡು ಬರ್ಬೋದು ಕ್ಯಾಟಲ್ ಕಿಲ್ ಆದ ಪ್ಲೇಸಲ್ಲಿ ಮತ್ತು ಇನ್ನು ಸರೌಂಡಿಂಗ್ ಪ್ಲೇಸಲ್ಲಿ ನಾವು ಇದನ್ನು ಅಳವಡಿಸಿದ್ದೇವೆ. ಅರೌಂಡ್ 50 to 20 ಕ್ಯಾಮ್ರಾಸ್ನ ಅಳವಡಿಸಿದ್ರು ಮೇಡಮ್. ಈಗ ಯಾವಾಗ ಮೇಡಮ್ ಕಾರ್ಯಾಚರಣೆ ಮಾಡೋದು? ಕಾರ್ಯಾಚರಣೆ ಇವಾಗ ಡಿಸ್ಕಸ್ ಮಾಡ್ತೀವಿ. ಮೇಲಧಿಕಾರಿಗಳ ಪರ್ಮಿಷನ್ನು ಬರಬೇಕು. ನಂತರದಲ್ಲಿ ನಾವು ಡಿಸ್ಕಸ್ ಮಾಡಿ ಯಾವ ರೀತಿ ಮುಂದೋಗಬೇಕು ಅನ್ನೋದನ್ನು ಡಿಸ್ಕಸ್ ಮಾಡಿ ಎಕ್ಸ್ಪರ್ಟ್ಸ್ ಜೊತೆ ಮುಂದೋಗ್ತೀವಿ. ಓಕೆ, ಥ್ಯಾಂಕ್ ಯು.